ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಶಾಂತಿ ಇದ್ದರೆ ತಾನೇ ನಾವು, ಗೊತ್ತಾಯ್ತಾ? ಸ್ವರ್ಗದಲ್ಲೂ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರ ಸ್ವರೂಪವನ್ನು ತಿಳ್ಕೊಳ್ಳೋಣ. ದೈವಜ್ಞ ವಿಲಾಸ ಪ್ರಕಾರ ಏನಿರುತ್ತೆ? ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ಧನುರ್ವಿದ್ಯಾ ಆಸಕ್ತನು, ವಿನಯಗುಣವುಳ್ಳವನು, ಎಲ್ಲರಲ್ಲಿಯೂ ಒಂದೇ ರೀತಿಯ ವಿಶ್ವಾಸವನ್ನು ತೋರಿಸುವವನು, ವೇದಶಾಸ್ತ್ರಗಳನ್ನು ತಿಳಿದವನು, ಧನಧಾನ್ಯ ಸಂಪತ್ತುಳ್ಳವನು, ರಾಜವರ್ಗದಲ್ಲಿ ಸ್ನೇಹ ಭಾವವನ್ನು ಹೊಂದಿರುವವನು, ಸನ್ಮಾನವುಳ್ಳವನು ಆದ ಸ್ವಭಾವ ಇರುತ್ತೆ. ಈಗ ಜಾತಕಾಭರಣ ನೀತಿಯಾಗಿರುತ್ತೆ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವನು ಕೆಲಸಗಳಲ್ಲಿ ಅನಾಧಾರವನ್ನು ತೋರಿಸುವನು, ಅಸ್ಥಿರ ಜ್ಞಾನವುಳ್ಳವನು, ಭಯವುಳ್ಳವನು, ಧನಧಾನ್ಯ ಸಂಪತ್ತು ಉಳ್ಳವನು, ಒಳ್ಳೆಯ ಸ್ವಭಾವವನ್ನು, ಸದಾಚಾರನು, ಪರಿಶುದ್ಧನು, ಧರ್ಮಶಾಸ್ತ್ರ ತತ್ಪಾರಿಗಳಲ್ಲಿ ಸ್ಪಷ್ಟವಾಗಿ ತಿಳಿದವನು, ಎಲ್ಲ ಕೆಲಸಗಳಲ್ಲಿ ಸಾಮರ್ಥ್ಯವನ್ನು ತೋರಿಸುವ ಸ್ವಭಾವವನ್ನು ಆಗಿರ್ತಾನೆ. ಗೊತ್ತಾಯ್ತಾ? ಈಗ ಮೃಗಶಿರ ನಕ್ಷತ್ರದಲ್ಲಿರುವವನು ವೇದಶಾಸ್ತ್ರಗಳನ್ನು ತಿಳಿದವನಾಗಿ, ಮೃದು ಸ್ವಭಾವನಾಗಿ, ಪರರಿಗೆ ಒಳ್ಳೆಯ ಮಾತುಗಳನ್ನು ಆಡುತ್ತಾ, ತಾಯಿಯಲ್ಲಿ ಪ್ರೀತಿ ವಿಶ್ವಾಸವನ್ನುಳ್ಳಾಗಿ, ಸುಖವನ್ನು ಅನುಭವಿಸಿದವನಾಗಿ, ಶಾಸ್ತ್ರೋಕ್ತ ಸದಾಚಾರಗಳಲ್ಲಿ ಸ್ಥಿರವಾದ ಭಕ್ತಿಯುಳ್ಳವನಾಗಿ ಸ್ವಭಾವನ ಆಗಿರ್ತಾನೆ. ಮಾನಸ ಸಾಗರ ಪದ್ಧತಿ ಪ್ರಕಾರ ಏನಿರುತ್ತೆ ಅಂತಂದರೆ, ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವನು ಆತುರ ಸ್ವಭಾವದವನು, ಕೈಗೊಂಡ ಕೆಲಸಗಳಲ್ಲಿ ಸಮರ್ಥವಾಗಿ ಸಾಧಿಸುವುದರಲ್ಲಿ ಧೈರ್ಯವನ್ನು ತಾಳುವವನು, ಸಂಘ ಸಂಸ್ಥೆಗಳಲ್ಲಿ ನಡೆಯುವ ಕೆಲಸಗಳಲ್ಲಿ ಸ್ವಾಭಿಮಾನವನ್ನು ಇಟ್ಟುಕೊಂಡು ಎಲ್ಲರಲ್ಲಿ ಅಸಮಾಧಾನ ಶತ್ರುತ್ವವನ್ನು ಹೊಂದುವ ಸ್ವಭಾವದವನು ಆಗಿರ್ತಾನೆ ಅಂತ ಅದು ಹೇಳುತ್ತೆ. ಗೊತ್ತಾಯ್ತು? ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 28/7/2026 ಮಂಗಳವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ತಿಥಿ ಚತುರ್ದಶಿ, ಸಾಯಂಕಾಲ 5:23, ನಕ್ಷತ್ರ ಪೂರ್ವಭಾದ್ರ, ಹಗಲು 1:27, ಮಳೆ ಪುಷ್ಯ 3ನೇ ಪಾದ, ರಾಹುಕಾಲ 3:40 5:15, ಗುಳಿಕ ಕಾಲ 12:30 2:05, ಯಮಗಂಡ ಕಾಲ 9:20 10:53. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ. ಇದು ಮನುಷ್ಯ ತಪ್ಪು ಮಾಡೋದು ಸಹಜ. ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ತಿದ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಆಗಿ ತಪ್ಪುಗಳನ್ನು ತಿದ್ಕೊತೀವಿ. ನಮಸ್ಕಾರಗಳು.